ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಮುಕ್ತಿದಾಯಕ ಗುರುವಂದೇ ಪುಣ್ಯಕೋಟಿ ಯತೀಶ್ವರಂ ಪುಣ್ಯಕೋಟಿ ಯತೀಶ್ವರಂ. ಮಕರಂದವನ್ನು ಮಾಡುವುದು ಹೂವಿನ ಧರ್ಮ, ಆ ಮಕರಂದವನ್ನು ಮಧುವನ್ನಾಗಿ ಮಾಡುವುದು ದುಂಬಿಯ ಧರ್ಮ, ಹಾಲು ಕರೆಯುವುದು ಹಸುವಿನ ಧರ್ಮ, ಆ ಹಾಲನ್ನು ಕರೆದು ತುಪ್ಪವನ್ನಾಗಿ ಮಾಡುವುದು ಮಾನವನ ಧರ್ಮ, ಮಾನವನ ಮಾಡುವುದು ನಿಸರ್ಗದ ಧರ್ಮ, ಮಾನವನ ಮಹಾನುಭಾವನನ್ನಾಗಿ ಮಾಡುವುದು, ಮಾನವನನ್ನು ಮಹಾನುಭಾವನನ್ನಾಗಿ ಮಾಡುವುದು ನಿಜ ಗುರುವಿನ ಧರ್ಮ, ನಿಜ ಗುರುವಿನ ಧರ್ಮ. ಸದಾವಕಾಲ ಸ್ಮರಣೀಯರಾದ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನೇ ಮೊದಲು ಮಾಡಿಕೊಂಡು ಈ ಲೋಕದ ಎಲ್ಲ ಸರ್ವಧರ್ಮಗಳ ಸಂತ ಮಹಂತರ ಸ್ಮರಣೆಯನ್ನು ಮಾಡಿ ಈ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಹರಿಹರ ಸಮೀಪದ ಈ ತುಂಗಭದ್ರಾ ನದಿ ತೀರದಲ್ಲಿ ಅವಿಮುಕ್ತ ತಪೋಕ್ಷೇತ್ರ ಪುಣ್ಯಕೋಟಿ ಮಠವಾಗಿ ಸ್ಥಾಪನೆಗೊಂಡು 12 ವರ್ಷಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಈ ಪವಿತ್ರ ಸಂದರ್ಭದಲ್ಲಿ 5 ವರ್ಷದ ತುಂಗಾರತಿ ಸಮಾರಂಭವನ್ನು ಕೂಡ ಭಾಳಷ್ಟು ಎಲ್ಲ ಸದ್ಭಕ್ತರ ಸಹಕಾರದಿಂದ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಿಕೊಂಡು ಬಂದಿದೆ. ಇಂಥ 5ನೇ ವರ್ಷದ ಈ ಪಂಚವಾರ್ಷಿಕ ತುಂಗಾರತಿ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮಗೂ ನಿಮಗೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ಕರುಣಿಸಿರುವಂತಹ ಜಗದ್ಗುರು ಶ್ರೀ ನಂಜಾವಧೂತ ಮಹಾಸ್ವಾಮಿಗಳು ಸ್ಫಟಿಕಪುರಿ ಮಹಾಸಂಸ್ಥಾನ ಪಟ್ಟನಾಯಕನಹಳ್ಳಿ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ, ಜೊತೆಗೆ ಶ್ರೀಮಠದ ತುಂಗಾರತಿ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ಗಟ್ಟಿ ಧ್ವನಿಯಾಗಿ ತಾಯಿಯಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿರುವಂತಹ ಸಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರುಶಾಂತೇಶ್ವರ ಹಿರೇಮಠ ಹುಕ್ಕೇರಿ ಇವರ ಪರಮ ಪೂಜ್ಯರ ಪವಿತ್ರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಸಟಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ವಿಶ್ವಾರಾಧ್ಯ ತಪೋವನ ಮಹಾಮಠ ಇಲ್ಲೇನು ಉತ್ತರ ಭಾರತದಲ್ಲಿ ನಾವೇನು ಗಂಗಾರತಿ ಆಗ್ತದೆ ಅದರ ಮಾದರಿಯಲ್ಲಿ ತುಂಗಾರತಿ ಆಗಿದೆ. ಈ ತುಂಗಾರತಿ ಮಾದರಿಯಲ್ಲಿ ಅವರ ಮಠದ ಪಕ್ಕದಲ್ಲಿ ಕೂಡ ನದಿ ಹರಿತದೆ. ಆ ನದಿ ದಡದಲ್ಲಿ ನಾವು ಕೂಡ ಆರತಿಯನ್ನು ಮಾಡಬೇಕಂತ ತಿಳ್ಕೊಂಡೇಳಿ 100 ಭಕ್ತರನ್ನು ಕರ್ಕೊಂಡು ಬಂದು ಪರಮ ಪೂಜ್ಯರು ಇವತ್ತು ವೇದಿಕೆ ಮೇಲೆ ವಿರಾಜಮಾನ ಆಗಿರೋದರಂಥ ವಿಶ್ವಾರಾಧ್ಯ ತಪೋವನದ ಪರಮ ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಜೊತೆಗೆ ನಮ್ಮ ನೂಲಿ ಚಂದಯ್ಯ ಗುರುಪಟ ಕೊರಮ ಮತ್ತು ಕೊರಚ ಸಮಾಜದ ಗುರುಗಳಾಗಿರ್ತಕ್ಕಂಥ ಜಗದ್ಗುರು ಋಷಭೇಂದ್ರ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಶ್ರೀ ಮಠದ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಮಗೆ ಹಂಬಲದ ಬೆಂಬಲವನ್ನು ನೀಡುತ್ತಾ ಸದಾವಕಾಲ ನಮ್ಮೊಂದಿಗೆ ಇರ್ತಾ ಇರುವಂತಹ ಪರಮ ಪೂಜ್ಯರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಜೊತೆಗೆ ಈ ನಾಡಿನಲ್ಲಿ ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಜ್ಞಾನವನ್ನು ನೀಡ್ತಾ ಬಂದಿರುವಂತಹ ನಮ್ಮ ವಿಜಯಪುರದ ಗಾನಿಗ ಗುರುಪೀಠದ ಜಗದ್ಗುರುಗಳಾಗಿರತಕ್ಕಂಥ ಬಸವಕುಮಾರ ಮಹಾಸ್ವಾಮೀಜಿಯವರು ಕೂಡ ಇವತ್ತು ಈ ಪಾವನ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅಂತ ಪರಮ ಪೂಜ್ಯರು ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಆತ್ಮೀಯ ಸ್ನೇಹಿತರು, ಆಚಾರ ವಿಚಾರ ಸಂಪನ್ನರು, ಒಳ್ಳೆಯ ಪ್ರವಚನಕಾರ ಆಗಿರ್ತಕ್ಕಂಥ ಕೊಪ್ಪಳದ ಗವಿಮಠದ ಪರಮ ಪೂಜ್ಯರ ಶಿಷ್ಯರಾಗಿ ಈ ನಾಡಿನಲ್ಲಿ ತಮ್ಮದೇ ಆದ ಕೀರ್ತಿ ಪತಾಕೆಯನ್ನು ಹಾರಿಸಿರುವಂಥ ನಮ್ಮ ವಿಜಯಪುರದ ನಮ್ಮ ಸಿದ್ಧಲಿಂಗ ದೇವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸುವಂಥ ಸಿದ್ಧಲಿಂಗ ದೇವರಲ್ಲೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮ ಚನ್ನಬಸವ ದೇವರಲ್ಲಿ, ನಮ್ಮ ಹಿಂದೂ ರಾಷ್ಟ್ರ ಸೇನೆಯ ಸಂದೀಪ್ ಜಿ ಅವರಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ನಮ್ಮ ಯತ್ನಾಳ್ ಗೌಡರು ಭಾಳ ಜನ ನಿನ್ನೆ ಮಣ್ಣಿಂದ ನಮಗೆ ಭಾಳ ಜನ ಕೇಳ್ತಿದ್ರು ಯತ್ನಾಳ್ ಗೌಡರು ಬರ್ತಾರ ಅಂತ ತಿಳ್ಕೊಂಡು ಹೇಳಿ ನಾನು ಹೇಳ್ತಿದ್ದೆ, ಯತ್ನಾಳ್ ಗೌಡರು ಎಲ್ಲಿ ಹಿಂದುತ್ವ ಅನ್ನುವಂಥದ್ದು ಇರ್ತದೆ, ಎಲ್ಲಿ ಧರ್ಮ ಸಂಸ್ಕೃತಿ ಪರಂಪರೆ ಇರ್ತದೆ, ಎಲ್ಲಿ ನಿಷ್ಠಾವಂತರು ಇರ್ತಾರೆ ಅವ್ರ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ತಾರೋ ಅವರು ಬಂದೇ ಬರ್ತಾರೋ ಅಂತ ತಿಳ್ಕೊಂಡು ಹೇಳಿದ್ವಿ. ಹಂಗಾಗಿ ಇವತ್ತು ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಕೂಡ ಬಹಳಷ್ಟು ಪ್ರೀತಿಯಿಂದ ಬಂದಿದ್ದಾರೆ. ಅಂಥವರಿಗೆ ನಾವು ವಿಶ್ವಮಾತೆ ಪುಣ್ಯಕೋಟಿ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಅಂತ ಯತ್ನಾಳ್ ಗೌಡರು ಕೂಡ ನಾವು ಪ್ರೀತಿಯಿಂದ ಶ್ರೀಮಠದಿಂದ ನಾವು ಸ್ವಾಗತವನ್ನು ಕೋರಿ ಗೌರವವನ್ನು ಸಲ್ಲಿಸ್ತಾ ಇರ್ತೇವೆ. ಜೊತೆಗೆ ನಮ್ಮ ಹರಿಹರ ಭಾಗದಲ್ಲಿ ಗೆದ್ದರು ಶಾಸಕರು ಸೋತರು ಶಾಸಕರು ಅಂತಂದರೆ ನಮ್ಮ ಎಚ್ ಎಸ್ ಶಿವಶಂಕರ್ ಅವರು ಯಾವಾಗಲೂ ಕೂಡ
ನಮ್ಮ ಪುಣ್ಯಕೋಟಿ ಮಠಕ್ಕೆ ಸದಾಕಾಲ ನಿಷ್ಠುರವಾಗಿ ನಾವು ತಪ್ಪು ಮಾಡಿದಾಗ ನಮಗೆ ಹೇಳ್ತಾರೆ, ಸ್ವಾಮೀಜಿ ಈ ರೀತಿಯಲ್ಲಿ ಇರಬೇಕು, ಈ ರೀತಿಯಲ್ಲಿ ಬೆಳಿಬೇಕು, ನಿಮ್ಮ ಹೆಸರು ಈ ಭಾಗದಲ್ಲಿ ಬಹಳ ಚೆನ್ನಾಗಿದೆ, ನೀವು ಒಳ್ಳೆಯ ಸ್ವಾಮೀಜಿ ಇದ್ದೀರಿ, ನಿಮ್ಮದು ಪುಣ್ಯಕೋಟಿ ಅನ್ನುವಂಥ ಹೆಸರಿದೆ, ನೀವು ಒಳ್ಳೆಯವರಾಗಿ ಬೆಳಗಬೇಕಂತ ತಿಳ್ಕೊಂಡು ಹೇಳಿ ನಿರಂತರವಾಗಿ ನಮ್ಮ ಕಷ್ಟ ಕಾರ್ಪಣ್ಯದಲ್ಲಿ ಭಾಗಿಯಾಗಿ ನಮಗೆ ಸ್ಪಂದನೆ ಮಾಡ್ತಾ ಇರುವಂಥ ಈ ಹರಿಹರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನಮ್ಮ ಎಚ್ ಎಸ್ ಶಿವಶಂಕರ್ ಸಾಹೇಬರು ಕೂಡ ಬಂಧು ಭಾಗಿಸಂತ ಶಿವಶಂಕರ್ ಸಾಹೇಬರು ಕೂಡ ನಾವು ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಿ ಆರ್ ಬಳ್ಳಾರಿ ಅವರು, ನಮ್ಮ ಬ್ಯಾಡಗಿಯ ಶಾಸಕರಾದ ವಿರೂಪಾಕ್ಷಪ್ಪ ಬಳ್ಳಾರಿ ಅವರ ಹಿರಿಯ ಸಹೋದರರಾಗಿ ಸರ್ಕಾರಿ ನೌಕರರಾಗಿ ಸಮಾಜ ಸೇವೆಯನ್ನು ಮಾಡಿರುವಂಥ ಸಿ ಆರ್ ಬಳ್ಳಾರಿ ಸಾಹೇಬರು ಕೂಡ ಈ ಕಾರ್ಯಕ್ರಮ ಬಂದಿರುವಂಥದ್ದು, ಅವ್ರಿಗೆ ಪ್ರೀತಿಯ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ನಮ್ಮ ಚೌಳಪ್ಪ ಕಸವಾಳ ಅವರು ಭಾಳಷ್ಟು ನಮ್ಮ ಕಾಗನೆಯಲ್ಲಿ ಪರಮ ಪೂಜ್ಯರು ಅವ್ರಿಗೆ ಪ್ರೀತಿಯಿಂದ ಮಾವ ಅಂತ ಕರಿತಿರ್ತಾರೋ, ಅಷ್ಟೊಂದು ಪರಮ ಪೂಜ್ಯರಿಗೆ ಆತ್ಮೀಯ ಸಂಬಂಧವನ್ನು ಹೊಂದಿರುವಂಥವ್ರು. ಅವರು ಕೂಡ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಮಾಜ ಸೇವೆಯನ್ನು ಮಾಡಿದಂಥವ್ರು. ಅವರು ಕೂಡ ನಮ್ಮ ಮಠಕ್ಕೆ ನಮ್ಮ ಎಲ್ಲ ಕಷ್ಟಗಳಲ್ಲಿ ನಾವೇನು ಹೇಳಿದ್ರು ಕೂಡ ಆಗಲಿ ಬುದ್ಧಿ ನಾ ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳಿ ಎಲೆ ಮರಿ ಕಾಯಿಯಾಗಿ ನಮಗೆ ಸಹಕಾರವನ್ನು ನೀಡ್ತಾ ಬಂದಿರುವಂಥವ್ರು ನಮ್ಮ ಚೌಳಪ್ಪ ಕಸವಾಳ ಅವರು ಕೂಡ ಬಂದಿದ್ದಾರೆ. ಜೊತೆಗೆ ನಾವೇನು ಸುಂದರವಾದ ಮಂದಿರವನ್ನು ನಿರ್ಮಾಣ ಮಾಡಿದ್ದೀವಿ, ಆ ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ಬಹಳಷ್ಟು ಜನರದಲ್ಲಿ ಕೊಡುಗೆ ಇದೆ. ನಾವು ಕಟ್ಟಡವನ್ನು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ನಮಗೆ ₹1 ಸರ್ಕಾರದ ಅನುದಾನ ಇದ್ದಿಲ್ಲ, ನಮ್ಮ ಕಿಶೆದಾಗ ಬರೀ 9,000 ರೂಪಾಯಿ ಇತ್ತಷ್ಟೇ ಇತ್ತು. ನಾವು ₹2 ಕೋಟಿ ಮಂದಿರವನ್ನು ಕಟ್ಟಬೇಕಂತ ತಿಳ್ಕೊಂಡೇ ನಿರ್ಧಾರ ಮಾಡಿದಾಗ ನಾವು ಮಂಜುನಾಥ್ ಗೌಡ ಶಿವಣ್ಣವರನ್ನು ಕರೆದು, ಮಂಜನಾ ಮತ್ತು ನಾವು ದೊಡ್ಡ ಕಾರ್ಯಕ್ರಮ ಕಟ್ಟಡ ಕಟ್ತಾ ಇದ್ದೀವಿ, ನಮಗೊಂದು 20 ಲಕ್ಷದ ಕಬ್ಬನು ಬೇಕಾಗ್ತದೆ, ನಂತರದಲ್ಲಿ ನೀವು ದುಡ್ಡು ಕೊಡ್ತೀವಿ, ನಮಗೆ ಕಬ್ಬನ ಕೊಡ್ಬೇಕಂತ ತಿಳ್ಕೊಂಡು ಹೇಳಿದಾಗ ಆಗಲಿ ಬುದ್ಧಿ ನಾ ಕೊಡ್ತಾನೆ ತಿಳ್ಕೊಂಡು 2 ಲಾರಿ ಕಬ್ಬನವನ್ನು ಕೊಟ್ಟು ನಂತರದಲ್ಲಿ ಬಿಲ್ಲಿಸ್ಕೊಂಡವ್ರಂತ ನಮ್ಮ ಮಂಜುನಾಥ್ ಗೌಡ ಶಿವಣ್ಣವರು ಅನ್ನುವಂಥದ್ದನ್ನು ಭಾಳ ಪ್ರೀತಿಯಿಂದ ಹೇಳಬೇಕಾಗ್ತದೆ. ಇವತ್ತು ₹1 ಆಡು ಮಕ್ಕಳಲ್ಲಿ ನಾವು ಕೊಡುವಂಥದ್ದು ಕಷ್ಟ ಇದೆ, 20 ಲಕ್ಷ ರೂಪಾಯಿ ಕೊಟ್ಟಿರುವಂಥ ಅಂಥ ಹೃದಯವಂತರು ನಮ್ಮ ಎಚ್ ಆಂಜನೇಯವರು. ನಮ್ಮ ದಲಿತರಿಗೆ ಏನಾದರೂ ಅನ್ಯಾಯ ಆಗಿದೆ ಅಂತಂದರೆ ಗಟ್ಟಿ ಧ್ವನಿಯನ್ನು ಎತ್ತುವಂಥವ್ರು ಎಚ್ ಆಂಜನೇಯ ಸಾಹೇಬರು ಅಂತ ಸಹೋದರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಎಚ್ ವಿಶ್ವನಾಥ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಸದಾಕಾಲ ನಮ್ಮ ಮಠದೊಂದಿಗೆ ಈ ಮಠದ ಕಾರ್ಯಗಳಲ್ಲಿ ಸಕ್ರಿಯ ಸೇವಕರಾಗಿ ಸೇವೆಯನ್ನು ಸಲ್ಲಿಸಿ ಕೃಪೆ ಪಾತ್ರ ಅಂತ ವಿಶ್ವನಾಥರವರೇ. ನಮ್ಮ ರವಿಕುಮಾರ್ ಅವರು ನಮ್ಮ ದಾವಣಗೆರೆ ಭಾಗದಲ್ಲಿ ನಾನು ಒಬ್ಬ ಒಳ್ಳೆಯ ಯೋಗ್ಯವಾದ ಸಮಾಜ ಸೇವಕನಾಗಬೇಕು, ಸಮಾಜದ ಋಣವನ್ನು ತೀರಿಸಬೇಕು ಅಂತ ತಿಳ್ಕೊಂಡು ಹೇಳಿ ಹಂಬಲದ ಬೆಂಬಲವನ್ನು ಇಟ್ಟುಕೊಂಡು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆರೈಕೆ ಆಸ್ಪತ್ರೆಯ ಇವತ್ತು ಒಳ್ಳೆಯ ಸಂಸ್ಥಾನವನ್ನು ಕಟ್ಟಿ ಜನರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡುವಂಥ ಡಾಕ್ಟರ್ ನಮ್ಮ ರವಿಕುಮಾರ್ ಸರ್ ಕೂಡ ಈ ತುಂಗಾರತಿ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಶಕ್ತಿಯಾಗಿ ನಿಂತುಕೊಂಡು ಈ ವರ್ಷ ಸೇವೆಯನ್ನು ಮಾಡಿದ್ದಾರೆ ಅಂತ ರವಿಕುಮಾರ್ ಸರ್ ಕೂಡ ನಾವು ಪ್ರೀತಿಯಿಂದ ಗೌರವವನ್ನು ಸಲ್ಲಿಸಿ, ನಮ್ಮ ಶಶಿಕುಮಾರ್ ಸಾಹೇಬರು ಈ ಭಾಗದಾಗ ನಾವು ನಮ್ಮ ಕರ್ನಾಟಕದಲ್ಲಿ ನಾವು ಸುಧಾಮೂರ್ತಿಯವ್ರ ಬಗ್ಗೆ ಕೇಳ್ತಿರ್ತೀವಿ, ಸುಧಾಮೂರ್ತಿಯವ್ರ ಬಗ್ಗೆ ಕೇಳ್ತೀವಿ. ಆದರೆ ನಮ್ಮ ನಾಡಿನಲ್ಲಿ ಸುಧಾಮೂರ್ತಿಯವರಂತ ಒಂದು ಸಾಧನೆಯನ್ನು ಮಾಡಿದಂಥವರು ನಮ್ಮ ಡಾಕ್ಟರ್ ಶಶಿಕುಮಾರ್ ಮೇರವಡೆಯವರು ಅನ್ನುವಂಥದ್ದು ನಮಗೆ ಬಹಳ ಪ್ರೀತಿಯಿಂದ ಹೇಳಬೇಕಾಗ್ತದೆ. ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಮಗು ಆ ಮಟ್ಟದಲ್ಲಿ ಬೆಳಿಬೇಕಂತಂದರೆ ಅವರ ಒಳ್ಳೆಯ ಸದ್ಗುಣಗಳು. ಈ ತುಂಗಾರತಿಯನ್ನು ಹುಟ್ಟಾಕುವಾಗ ನಮ್ಮ ಹತ್ರ ದುಡ್ಡಿದ್ದಿಲ್ಲ, ಸಾಹೇಬರನ್ನು ಕರೆದನ ಹೇಳಿದಾಗ ಸಾಹೇಬರು ಹೇಳಿದರು, ಅಪ್ಪರೇ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಆ ಕಾರ್ಯಕ್ರಮಕ್ಕೆ ಎಷ್ಟೇ ಖರ್ಚು ವೆಚ್ಚಗಳು ಬರಲಿ, ಆ ಖರ್ಚು ಏನು ನಿಮಗೆ ಬಾಕಿ ಇರ್ತದೆ ಅದು ಅಷ್ಟು ನಾನು ಪ್ರತಿ ವರ್ಷ ಕೊಡ್ತೇನೆ ಅಂತ ತಿಳ್ಕೊಂಡು ಹೇಳಿ ಲಕ್ಷಾಂತರ ರೂಪಾಯಿಗಳನ್ನು ನಮಗೆ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಕಾರ್ಯಕ್ರಮ ಬೆಳೆಸುವಂಥವ್ರು ನಮ್ಮ ಡಾಕ್ಟರ್ ಶಶಿಕುಮಾರ್ ಮೇರವಡೆ ಸಾಹೇಬರು ಕೂಡ ಬಂದಿದ್ದಾರೆ. ನಮ್ಮ ರವೀಂದ್ರಗೌಡ ಪಾಟೀಲರವರು, ಈ ಗ್ರಾಮದ ಹಿರಿಯರ್ತಕ್ಕಂಥ ನಮ್ಮ KKG ರಾಮಣ್ಣನವರು, ಅನೇಕ ಜನ ಬಂದಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳು ಇಷ್ಟು ಸರ್ವಾಂಗ ಸುಂದರವಾಗಿ ಈ ಮಂಟಪ ನಿರ್ಮಾಣ ಆಗಿದೆ ಅಂತಂದರೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರ ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಸಿಬ್ಬಂದಿ ಸೇವೆ ಸುಮಾರು 10 ದಿನಗಳಿಂದ ನಿರಂತರವಾಗಿ ಸೇವೆಯನ್ನು ಮಾಡ್ತಿದ್ದಾರೆ. ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅಂಥ ಸದಸ್ಯರಿಗೂ ಕೂಡ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಾವು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೊತೆಗೆ ಈ ತುಂಗಾರತಿ ಕಾರ್ಯಕ್ರಮ ಭಾಳಷ್ಟು ಜನರು ಅಪರ ನೀವು ಗಂಗಾಧರ ಜಗದ್ಗುರುಗಳು ಮೊಮ್ಮಗ ಇದ್ದೀರಿ, ನೀವು ಗಂಗಾಧರ ಜಗದ್ಗುರು ಜಯಂತ್ಯೋತ್ಸವವನ್ನು ಮಾಡಿದರೆ ಭಾಳ ಚೆನ್ನ ಇತ್ತಿತ್ತು ಅಂತ ತಿಳ್ಕೊಂಡು ನಮ್ಗೆ ಹೇಳ್ತಿದ್ರು. ಆದರೆ ನಾವು ಗಂಗಾಧರಜ್ಜ ಈ ನಿಸರ್ಗವನ್ನು ಗೌರವಿಸಿದ್ದ, ನಿಸರ್ಗವನ್ನು ಪೂಜಿಸಿದ್ದ, ಹಂಗಾಗಿ ಗಂಗಾಧರಜ್ಜನ ಸ್ಮರಣೆ ಮಾಡೋದ್ರಿಂದ ಏನಾಗಲ್ಲ, ಯಾಕಂದರೆ ಈ ನಾಡಿನಲ್ಲಿ ಅಜ್ಜನನ್ನು ಸ್ಮರಣೆ ಮಾಡ್ತಾರೆ. ಆದರೆ ನಾವು ಗೋಮಾತೆಯನ್ನು, ಗಂಗೆ ಮಾತೆಯನ್ನು, ನಿಸರ್ಗ ಮಾತೆಯನ್ನು ಗೌರವಿಸುವಂಥ
ಕಾರ್ಯಕ್ರಮವನ್ನು ಮಾಡಬೇಕಂತ ತಿಳ್ಕೊಂಡು ಹೇಳಿ ನಾವು 5 ವರ್ಷಗಳಿಂದ ತುಂಗಾರತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಈ ತುಂಗಾರತಿಯನ್ನು ಮಾಡಲಿಕ್ಕೆ ನಮಗೆ ಯಾರು ಹೇಳಿದ್ರು ಅಂದರೆ, ನಮ್ಮ ಚಳಕೇರಿ ಸಮೀಪದಲ್ಲಿ ಒಬ್ಬರು ಅವಧೂತರು, ದತ್ತ ಅವಧೂತರು ಅಂತ ಇದ್ದಾರೆ, ದೊಡ್ಡೇರಿಯ ಸದ್ಗುರುಗಳಂತ ತಿಳ್ಕೊಂಡು ಹೇಳಿ ಅವರು, ನಾವು ಕೇದಾರ್ನಾಥ್ ಬದ್ರಿನಾಥಕ್ಕೆ ಹೋದಾಗ ನಾನು ಅಲ್ಲಿ ತ್ರಿವೇಣಿ ಘಾಟ್ನಲ್ಲಿ ಆರತಿ ಮಾಡ್ತಿದ್ರು. ನಾನು ಆರತಿ ಮಾಡುವ ಸಂದರ್ಭದಲ್ಲಿ ಆರತಿ ನೋಡ್ಲಿಕ್ಕೆ ಹೋದಾಗ ಅಪ್ಪ ಅವರು ನಮಗೆ ಬಟ್ಟೆ ಕೊಡಬೇಕಾಗಿತ್ತು. ಜಗದೀಶ್ ದೇವ್ರ ಕರಿ ಅಂತ ತಿಳ್ಕೊಂಡು ಹೇಳಿದಾಗ ನಾನು ಆರತಿಯಲ್ಲಿದ್ದೆ, ಫೋನ್ ನನಗೆ ಗೊತ್ತಾಗಿದ್ದಿಲ್ಲ. ನಂತರ ನಾನು ಅಪ್ಪ ಅವರು ಎಲ್ಲಿ ಹೋಗಿದ್ದೆಪ್ಪ ಅಂತ ನನಗೆ ಕರೆದು ಕೇಳಿದ್ರಿಲ್ಲಪ್ಪ, ತ್ರಿವೇಣಿ ಘಾಟ್ನಲ್ಲಿ ಬಹಳ ಚೆನ್ನಾಗಿ ಸಂಗೀತ ಸಾಹಿತ್ಯದೊಂದಿಗೆ ಆರತಿಯನ್ನು ಮಾಡ್ತಾಯಿದ್ರು, ಆರತಿ ನೋಡಲಿಕ್ಕೆ ಅಂತ ಹೋಗಿದ್ದೆ ಅಂದಾಗ ಅಪ್ಪರು ಮರುದಿವಸನೂ ಕೂಡ ಆರತಿಗೆ ಬಂದು ಭಾಗವಹಿಸಿ ನಮಗೆ ನಮ್ಮ ಅಪ್ಪವ್ರು ಒಂದು ವಾಣಿಯನ್ನು ನೋಡಿದ್ರು, ನೋಡಪ್ಪ ನೀ ಜಾತ್ರೆ ಅದನ್ನ ಏನು ನೀವು ಮಾಡ್ಲಿಕ್ಕೆ ಹೋಗಬೇಡ, ನೀನು ಇಲ್ಲಿ ನೋಡು ಗಂಗಾ ನದಿ ಇರೋದರಿಂದ ಇವರು ಗಂಗಾರತಿ ಮಾಡ್ತಾರ, ನೀ ತುಂಗಭದ್ರಾ ನದಿ ತೀರದಲ್ಲಿದೆಯಾ, ನೀ ತುಂಗಾರತಿಯನ್ನು ಮಾಡು, ಅಲ್ಲಿ ಗಂಗಾ ಸ್ನಾನ ಮಾಡಲಿ, ಇಲ್ಲಿ ತುಂಗಾಪಾನವನ್ನು ಮಾಡ್ತಾರ, ನೀ ಗಂಗಾರತಿಯನ್ನು ಉತ್ತರ ಭಾರತದಲ್ಲಿ ಗಂಗಾರತಿಯನ್ನು ಯಾರು ಮಾಡ್ಯಾರೋ ಗೊತ್ತಿಲ್ಲ ಇತಿಹಾಸದಲ್ಲಿ, ಆದರೆ ನೀ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ ತುಂಗಾರತಿಯನ್ನು ಮಾಡಿ ನೀ ಜಗತ್ ವಿಖ್ಯಾತಿಯನ್ನು ಹೊಂದು ಅಂತ ತಿಳ್ಕೊಂಡು ಹೇಳಿ ಅವಧೂತರ ಆಶೀರ್ವಾದ ಮಾಡೋದರಿಂದ ಇವತ್ತು ನಾವು 5 ವರ್ಷಗಳ ಪರ್ಯಂತರವಾಗಿ ಪ್ರಾರಂಭದಲ್ಲಿ ಶ್ರೀಮದ್ ಉಜ್ಜಯಿನಿಯ ಜಗದ್ಗುರುಗಳು, 2ನೇ ವರ್ಷ ಶ್ರೀಮದ್ ಶ್ರೀಶೈಲದ ಜಗದ್ಗುರುಗಳು, ನಮ್ಮ ಆದಿಚುಂಚನಗಿರಿಯ ಜಗದ್ಗುರುಗಳು, ನಮ್ಮ ಮಾದಾರ ಚೆನ್ನಯ್ಯ ಜಗದ್ಗುರುಗಳು, ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಬಹಳಷ್ಟು ಸರ್ವಾಂಗ ಸುಂದರವಾಗಿ ಸಮಾರಂಭ ನಡೀತು. 3ನೇ ವರ್ಷ ಬಾಳೆಹೊನ್ನೂರಿನ ಜಗದ್ಗುರುಗಳ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಸಮಾರಂಭವನ್ನು ಹರಿಹರದಿಂದ ನಮ್ಮ ಹರಿಹರದ ತಾಯಂದಿರು, ರಾಣೆಬೆನ್ನೂರ ತಾಯಂದಿರು, ಈ ನಾಡಿನ ಎಲ್ಲ ತಾಯಂದಿರ ಸಹಕಾರದಿಂದ ನ ಭೂತೋ ನ ಭವಿಷ್ಯತೆ ಅನ್ನುವ ರೀತಿಯಲ್ಲಿ 1008 ಜನ ಇಳಕಲ್ಲ ಸೀರೆಯನ್ನು ಹೊತ್ತುಕೊಂಡು, ಕಾಲಲ್ಲಿ ಕಾಲುಂಗರ ತೊಟ್ಟುಕೊಂಡು, ಕೈಯಲ್ಲಿ ಹಸಿರು ಬಳೆಯನ್ನು ತೊಟ್ಟುಕೊಂಡು, ಹಣೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಯಾವ ರೀತಿಯಲ್ಲಿ ಕುಕ್ಮವನ್ನು ಧರಿಸ್ಕೊಂತಾರೋ ಅದೇ ಮಾದರಿಯಲ್ಲಿ ಕುಕ್ಮವನ್ನು ಧರಿಸಿಕೊಂಡು ರಂಭಾಪುರ ಜಗದ್ಗುರು ಮಹಾಸನ್ನಿಧಿಯವರ 5 ಆನೆಗಳು 21 ವಾದ್ಯ ಮೇಳಗಳೊಂದಿಗೆ ಪಂಚಾಚಾರ್ಯರ ಧ್ವಜವನ್ನು ಹಿಡ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಸ್ವಾಗತ ಮಾಡಿರ್ತಕ್ಕಂಥದ್ದು ಬಹುಶಃ ಈ ನಾಡಿನಲ್ಲಿ ಅದೊಂದು ಐತಿಹಾಸಿಕ ದಿನ ಅಂತ ತಿಳ್ಕೊಂಡು ನಮ್ಮ ಶಿವಶಂಕರ ಸಾಹೇಬರು ಹೇಳ್ತಾ ಇದ್ರು. ಅಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ. ಈ ವರ್ಷ ನಾವು ಯಾರು ಕರ್ಕೋಬೇಕು ಅಂತ ತಿಳ್ಕೊಂಡೆ ಸಂಕಲ್ಪ ಮಾಡಿದಾಗ ನಮಗೆ ನಮ್ಮ ಪಟ್ಟನಾಯಕನಹಳ್ಳಿಯ ಪರಮ ಪೂಜ್ಯರನ್ನು ಕರೆಸಬೇಕಂತ ತಿಳ್ಕೊಂಡು ಹೇಳಿ ಭಾಳಷ್ಟು ದಿನಗಳ ನಮ್ಮ ಸಂಕಲ್ಪ ಇತ್ತು. ಆ ಸಂಕಲ್ಪಕ್ಕೆ ಪರಮ ಪೂಜ್ಯರನ್ನು ನೇರವಾಗಿ ನಂಬರ್ ತಗೊಂಡು ಸಂಪರ್ಕ ಮಾಡಿದಾಗ ಸ್ವಾಮೀಜಿಯವರು ಈ ಕಾರ್ಯಕ್ರಮ ಬಗ್ಗೆ ಕೇಳಿ ಭಾಳ ಆಶ್ಚರ್ಯಪಟ್ಟರು. ಸ್ವಾಮೀಜಿ ಗಂಗಾರತಿ ಅನ್ನುವಂಥದ್ದು ಭಾಳ ಚೆನ್ನಾಗಿರ್ತದೆ, ಕಿಸೆ ಗಟ್ಟಿದ್ದರು, ಸೊಂಟು ಗಟ್ಟಿದ್ದರು ಆ ಗಂಗಾರತಿಯನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಆದರೆ ಕಿಸೆನೂ ಗಟ್ಟಿಲ್ಲ, ಸೊಂಟನೂ ಗಟ್ಟಿಲ್ಲ ಅಂತಂದರೆ ಆ ಗಂಗಾರತಿಯನ್ನು ನಿಮ್ಮ ತುಂಗಾರತಿ ನೋಡುವಂಥ ಯೋಗವನ್ನು ನೀವು ಕರ್ನಾಟಕದಲ್ಲಿ, ಅದು ದಕ್ಷಿಣ ಭಾರತದಲ್ಲಿ ಮಾಡಿರುವಂಥದ್ದು ನನಗೆ ಬಹಳ ಸಂತೋಷ ಆಗಿದೆ. ಖಂಡಿತವಾಗಿ ನನಗೆ ಅವತ್ತು ಕಾರ್ಯಕ್ರಮ ಬೇರೆ ಕಡೆ ಇದೆ, ಅದನ್ನು ರದ್ದು ಮಾಡಿ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬಂದೇ ಬರ್ತೇನೆ ಅಂತ ತಿಳ್ಕೊಂಡು ಹೇಳಿ ಹಲವಾರು ಸಲ ನಮಗೆ ಫೋನ್ ಮಾಡಿ ಕಾರ್ಯಕ್ರಮದ ಯೋಜನೆ ತಿಳ್ಕೊಂಡು ಪರಮ ಪೂಜ್ಯರು ಅವತ್ತು ಬಂದಿರತಕ್ಕಂಥದ್ದು ನಮಗೆ ಬಹಳಷ್ಟು ಸಂತೋಷ ಆಗಿದೆ ಅನ್ನುವಂಥದ್ದನ್ನು ತಿಳಿಸಿ, ಈ ತುಂಗಾರತಿಯನ್ನು ಮಾಡುವ ಸಂದರ್ಭದಲ್ಲಿ ಅನೇಕ ಜನ ನಮಗೆ ಸಹಕಾರವನ್ನು ಮಾಡಿ ಇದನ್ನು ಮುನ್ನಡೆಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ತಪೋಮಂದಿರವನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ವಿ. ಆ ಮಂದಿರವನ್ನು ಕಟ್ಟುವಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಬರೀ 9,000 ರೂಪಾಯಿ ಮಾಹಿತಿ ನಿಮಗೆ ಹೇಳಿದ ನಮ್ಮ ಮಂಜಣ್ಣಂದು. ಹಿಂಗೆ ನಾವು ಬಿರ್ಲಾ ಪ್ಯಾಕ್ ಈ ಕಟ್ಟಡ ನಿರ್ಮಾಣ ಮಾಡಬೇಕಂತ ತಿಳ್ಕೊಂಡು ಹೇಳಿ ನಾವು ಪ್ರಾರಂಭ ಮಾಡಿದಾಗ ನಮ್ಮ ಗ್ರಾಸಿಮ್ ಬಿರ್ಲಾ ಕಂಪನಿಯವರು ನಮಗೆ 1000 ಚೀಲ ಸಿಮೆಂಟನ್ನು ಕೊಟ್ಟರು. ನಮ್ಮ ಗ್ರಾಮದ ಎಲ್ಲ ಹಿರಿಯರನ್ನು ಇಟಗಿ ಬಟ್ಟಿ ಮಾಲಕರನ್ನು ಕರೆದು, ನೋಡಪ್ಪ ನಾವು 2 ಕೋಟಿ ರೂಪಾಯಿದ ಮಂದಿರ ಕಟ್ತಿದ್ದೀವಿ, ಸಹಕಾರ ಮಾಡೋದು ತಿಳ್ಕೊಂಡು ಹೇಳಿದಾಗ ನಮ್ಮ ಗ್ರಾಮದ ಹಿರಿಯರು ಎಲ್ಲರೂ, ನಾನು ನಮ್ಮ ಮಠದ ಇದು ತೆಗ್ಗು ಪ್ರದೇಶ, ಸ್ವಾಗತ ಮಾಡಿದವರು ರವೀಂದ್ರ ಹೇಳಿದ್ರು ಈ ಮಠ ತೆಗ್ಗು ಪ್ರದೇಶದಲ್ಲಿ ಇತ್ತು ಅಂತ ತಿಳ್ಕೊಂಡು ಹೇಳಿ, ಒಬ್ಬ ಸ್ವಾಮಿ ಊರು ಹೊಕ್ಕನಂದ್ರೆ ಏನಾಗ್ತದೆ, ಒಬ್ಬ ಸ್ವಾಮಿ ಊರು ಬಿಟ್ಟು ಹೋದ ಅಂದ್ರೆ ಏನಾಕತ್ತೆ ಅನ್ನೋದಕ್ಕೆ ಒಬ್ಬ ಸ್ವಾಮಿ ಊರು ಹೊಕ್ಕರೆ ಇದು ಊರಿಗೆ ಬೇಡಾಗಿರ್ತಕ್ಕಂಥ ಜಗತ್ತಿಗೆ ಬೇಕಾಗಿದೆ ಅನ್ನುವಂಥದ್ದನ್ನು ಇವತ್ತು ನಾವು ಮಾಡಿ ತೋರಿಸಿದ್ದೇವೆ. ಈ ಊರಿಗೆ ಆ ಜಗದಲ್ಲಿ ಓಸಿ ಆಡ್ತಿದ್ರು, ಇಸ್ಪೇಟ ಆಡ್ತಿದ್ರು, ನಾನಾ ಥರದ ಕೃತ್ಯಗಳಲ್ಲಿ ಜರುಗುತ್ತಿದ್ದು ಅಂಥ ಜಗ ಇವತ್ತು ಭಗವಂತನನ್ನು ಸ್ಮರಣೆ ಮಾಡುವಂಥ, ಆ ಭಗವಂತನನ್ನು ಧ್ಯಾನ ಮಾಡುವಂಥ ಇವತ್ತು ಸುಂದರವಾದ ಆ ಮಂದಿರವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ನಾವು ಅದನ್ನು ಕಟ್ಟಡ ಶುರು ಮಾಡುವಾಗ ನಾವಿನ್ನೇನೋ ದೊಡ್ಡ ಕಟ್ಟಡ ಮಂಜಣ್ಣ ನಮಗೆ ಎಷ್ಟೆಲ್ಲ ಕೊಟ್ಟರು, ಬಿರ್ಲಾದವ್ರು ಕೊಟ್ಟರು, ಇನ್ನು ಮರಳಿಂದ ಇಟಗಿದಂತ ಆಯಿತು, ಇನ್ನು ನಮಗೆ
ಮರಳಿಂದ ಏನು ಮಾಡಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿದಾಗ ನಮ್ಮ ಹಾವೇರಿ ಜಿಲ್ಲೆಯ ವರಿಷ್ಠಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ನಮ್ಮ ಹನುಮಂತರಾಯ ಸಾಹೇಬರು ಆಕಸ್ಮಿಕವಾಗಿ ಶ್ರೀಮಠಕ್ಕೆ ದರ್ಶನಕ್ಕೆ ಬರ್ತಿದ್ರು. ಬಂದಾಗ ಸಾಹೇಬರು, ಏನು ಸ್ವಾಮೀಜಿ ಏನೋ ಕಟ್ಟಡ ಶುರು ಮಾಡಿರಲ್ಲ ಅಂತ ತಿಳ್ಕೊಂಡು ಹೇಳಿದಾಗ, ಸಾಹೇಬರು ಎಂಥ ಮಂದಿರವನ್ನು ಕಟ್ಟಲಿಕ್ಕೆ ಶುರು ಮಾಡಿವಿ ಅಂತ ತಿಳ್ಕೊಂಡು ಹೇಳಿದ್ವಿ. ಮತ್ತು ಇದಕ್ಕೆಲ್ಲ ಹೆಂಗೆ ಮಾಡ್ತೀರಿ ಅಂದಾಗ, ನಿಮ್ಮಂಥವ್ರು ಸಹಕಾರ ಅಂದಾಗ ಸಾಹೇಬರು ಹೇಳಿದ್ರು, ನದಿ ತುಂಬಿ ಹರಿತಾ ಇತ್ತು ಅವಾಗ. ನಮ್ಮ ಮಠದಲ್ಲಿ ಒಂದು ಟ್ಯಾಕ್ಟರ್ ಒಂದು ಬುಟ್ಟಿನೂ ಕೂಡ ಮರಳಿಲ್ಲ. ಸಾಹೇಬರ ನಮಗೆ 10 10 ವೀಲ್ ಗಾಡಿಯಲ್ಲಿ ಮರಳು ಕೊಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಆ ಪುಣ್ಯಾತ್ಮ, ಆಯಿತು ಸ್ವಾಮೀಜಿ, ನಿಮ್ಮ ಹೆಸರು ಬಹಳ ಚೆನ್ನಾಗಿದೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನೀವು ಯಾವಾಗಲೂ ಬೆಂಬಲವನ್ನು ಕೊಡ್ತೀರಿ ಅಂತ ತಿಳ್ಕೊಂಡು ಹೇಳಿ ನನಗೆ ಮಾಹಿತಿ ಇದೆ. ಹಾಗಾಗಿ ಈ ಮಠಕ್ಕೆ ಎಷ್ಟು ಮರಳು ಆಗ್ತದೆ ಆ ಮರಳನ್ನು ಸಂಪೂರ್ಣವಾಗಿ ನಾನು ಕೊಡ್ತೇನೆ ಅಂತ ತಿಳ್ಕೊಂಡು ಹೇಳಿ, ನಮ್ಮ ಕುಮಾರ ಪಟ್ಟಣದಲ್ಲಿ ಸಂತೋಷ್ ಬಾಗೋಜಿ ಅನ್ನುವಂಥ ಒಬ್ಬ ಪುಣ್ಯಾತ್ಮ PSI, ಬಹಳ ಹೃದಯವಂತ ಅಂತಂದರೆ ಕುಮಾರಪಟ್ಟಣಕ್ಕೆ ಯಾರೇ PSI ಬರಲಿ ಈ ಮಠದ ನಿಷ್ಠಾವಂತ ಭಕ್ತರಾಗಿ ಸೇವೆಯನ್ನು ಮಾಡ್ತಾರೆ. ನಮ್ಮ PSI ಸಂತೋಷ್ ಬಾಗೋಜಿ ಸಾಹೇಬರು ಆ ಕಟ್ಟಡ ಮುಗಿವರೆಗೂ ಕೂಡ ನಮಗೆ ಮರಳಿನ ಸಹಕಾರವನ್ನು ಮಾಡಿ ಅದನ್ನು ಮಂದಿರವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದರು. ಇನ್ನೇನು ನಾವು ಮಂದಿರವನ್ನು ಕಟ್ಟೋದು ಇಷ್ಟೆಲ್ಲ ಆಯಿತು, ಇನ್ನು ಅದಕ್ಕೆ ಒಳ್ಳೆಯ ಕಾಂಟ್ರಾಕ್ಟ್ದಾರು ಹುಡುಕ್ಬೇಕಂತ ತಿಳ್ಕೊಂಡು ನಮ್ಮ ಗುಂಗೆ ಸಾಹೇಬರು, ನಮ್ಮ ಯತ್ನಾಳ್ ಗೌಡ್ರಿಗೆ ಭಾಳ ಶಿಷ್ಯರು, ನಮ್ಮ ಮಲ್ಲಿಕಾರ್ಜುನ ಗುಂಗೆ ಸಾಹೇಬರು. ಯಾವಾಗಲೂ ಹೋದಾಗ ಗುಂಗೆಯವರು, ನಾನು ಏನಾರು ತುಂಗಾರತಿ ವಿಚಾರ ಬಂದಾಗ, ನೋಡ್ರಿ ನಿಮಗೆ ಗುಂಗೆ ಸಾಹೇಬ್ರಿಗೆ ನಮ್ಮ ಗೌಡ್ರ ಕಡೆಯಿಂದ ಫೋನ್ ಮಾಡಿಸಿ ಅಂತ ತಿಳ್ಕೊಂಡು ಹೇಳಿದಾಗ ನಮ್ಮ ಗುಂಗೆ ಸಾಹೇಬರು ಹೇಳ್ತಿದ್ರು, ನಾನು ಯತ್ನಾಳ್ ಗೌಡ್ರು ಶಿಷ್ಯ ಆದನಿ ಅಂತ ಭಾಳ ಪ್ರೀತಿಯಿಂದ ಹೇಳ್ತಿದ್ರು. ಆಕಸ್ಮಿಕವಾಗಿ ಅವರು ಗುಂಗೆ ಸಾಹೇಬರು ನಮ್ಮ ಮಠಕ್ಕೆ ಬಂದರು. ಆ ಮಂದಿರ ಕಟ್ಟುವುದನ್ನು ನೋಡಿ ಸಾಹೇಬರು ಅವತ್ತು ಬಂದಾಗ ಯಾವುದೇ ಶಾಸಕನ ಲೆಟರ್ ಇಲ್ಲ, ಯಾವುದೇ ರಾಜಕಾರಣ ಲೆಟರ್ ಇಲ್ಲ, ನಾನು ನಿನ್ನ ಮಠಕ್ಕೆ 1 ಕೋಟಿ ರೂಪಾಯಿ ಕೊಡ್ತಾನೆ ಅಂತ ತಿಳ್ಕೊಂಡು ಹೇಳಿ ಒಬ್ಬ ಅಧಿಕಾರಿ ಹೇಳ್ತಾನಂತಂದರೆ ಅವನಲ್ಲಿ ಹೃದಯವಂತಿಕೆ, ಆ ತಪಶಕ್ತಿ ಅನ್ನುವಂಥದ್ದು. ಗುಂಗೆ ಸಾಹೇಬರು ಒಮ್ಮೆ 49 ಲಕ್ಷ ಕೊಟ್ಟರು, ಮತ್ತು ಒಂದು ವಾರದಲ್ಲಿ ಮತ್ತೆ 45 ಲಕ್ಷ ಕೊಟ್ಟರು. ಆಮೇಲೆ ಅವ್ರಿಗೆ ಇನ್ನೂ ತೃಪ್ತಿ ಆಗಲಿಲ್ಲ, ಇನ್ನೂ ಮಾಡಬೇಕಂತ ತಿಳ್ಕೊಂಡೆ ಮತ್ತೆ 1 ಕೋಟಿ ರೂಪಾಯಿಗಳನ್ನು ಕೊಟ್ಟರು. ಆ 1 ಕೋಟಿ ಕೊಟ್ಟರು ಮತ್ತು ಸಮಾಧಾನ ಆಗಲಿಲ್ಲ ಅವ್ರಿಗೆ. ಈ ಮಠ ಒಳ್ಳೆಯ ಮಾದರಿ ಮಠ ಆಗ್ಬೇಕಂತ ತಿಳ್ಕೊಂಡೇಳಿ ಮತ್ತೆ 45 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಈ ಮಠದ ಚಿತ್ರಣ ಇಲ್ಲಿ 10 ಕೋಟಿ ರೂಪಾಯಿದು ತುಂಗಾರತಿ ಮಂಟಪ ನಿರ್ಮಾಣ ಮಾಡಬೇಕಂತ ತಿಳ್ಕೊಂಡು ನಾವು ಪ್ಲ್ಯಾನನ್ನು ಮಾಡಿಸಿದ್ದೇವೆ. ಆ ಪ್ಲ್ಯಾನಿಗೆಲ್ಲ ಸಹಕಾರ ಮಾಡಿದರು. ಇಲ್ಲಿ 108 ಅಡಿದು ವೀರಗಂಗಾಧರ ಜಗದ್ಗುರುಗಳದು ನಾವು ನಿಂತಿರುವಂಥ ಒಂದು ಸ್ಟ್ಯಾಚು, ಸಿಮೆಂಟಿನ ಮೂರ್ತಿಯನ್ನು ಮಾಡಬೇಕಂತ ತಿಳ್ಕೊಂಡು ಸಂಕಲ್ಪವನ್ನು ಮಾಡಿದ್ದೇವೆ. ಅದಕ್ಕೆ 2 ಕೋಟಿ ರೂಪಾಯಿಗಳನ್ನು ಪುಣ್ಯಾತ್ಮ ಬಿಡುಗಡೆ ಮಾಡಿದರು. ನಾವೇನು ಕೇಳ್ತೇವೆ, ಕಾಮಧೇನುವಿನ ಉಪಾಧಿಯಲ್ಲಿ ನಮ್ಮ ಮಲ್ಲಿಕಾರ್ಜುನ ಗುಂಗೆ ಸಾಹೇಬರು ನಮಗೆ ಬಹಳಷ್ಟು ಸಹಕಾರವನ್ನು ಮಾಡಿ ಆ ಅಭಿವೃದ್ಧಿ ಕಾರ್ಯಗಳಲ್ಲಿ ಪ್ರಾರಂಭ ಮಾಡಿದರು. ನಾವು ಅದನ್ನು ಮಾಡುವ ಹೊತ್ತಿನಾಗ ಸರ್ಕಾರದಿಂದ ದುಡ್ಡು ಬಂತು, ಅನ್ನು ಯಾವ ಕಾಂಟ್ರಾಕ್ಟರ್ ಒಳ್ಳೆಯವ್ರು ಹುಡುಕ್ಬೇಕಂತ ತಿಳ್ಕೊಂಡು ಹೇಳಿ ನಾವು ಚಿಂತೆ ಮಾಡುವಾಗ ಆಕಸ್ಮಿಕವಾಗಿ ನಾವು ಬೆಂಗಳೂರಿಗೆ ಹೋಗಿದ್ವಿ. ನಮ್ಮ ವಾಲ್ಮೀಕಿ ಗುರುಪೀಠದ ಪರಮ ಪೂಜ್ಯರು ಬೆಂಗಳೂರಲ್ಲಿ 7% ಹೋರಾಟಕ್ಕೆ, ಸಮಾಜದ ಒಂದು ಹೋರಾಟಕ್ಕೆ ಅಂತೇಳಿ ಬೆಂಗಳೂರಲ್ಲಿದ್ದರು. ಫ್ರೀಡಮ್ ಪಾರ್ಕಿಗೆ ಹೋದಾಗ ಪರಮ ಪೂಜ್ಯರಿಗೆ ನಾವು ಕಟ್ಟಡದ ಮಾಹಿತಿಯನ್ನು ತಿಳಿಸಿದಾಗ ಪರಮ ಪೂಜ್ಯರು ಹೇಳಿದ್ರು, ಬುದ್ಧಿ 2 ಕೋಟಿ ರೂಪಾಯಿ ನಿಮಗೆ ಭಾಳ, ನಿಮ್ಮದು ಸಣ್ಣ ಮಠ ಇದೆ, ಮಠದ ಭಕ್ತರು ಭಾಳ ಸಣ್ಣವರಿದ್ದಾರೆ, ನಿಮಗೆ ಭಾರ ಆಗ್ತದೆ. ನಮ್ಮ ಮಠದಲ್ಲಿ ಮಂಜಣ್ಣ ಅಂತ ನಮ್ಮ ಮಠದ ಕೆಲಸ ಕಾರ್ಯಗಳನ್ನು ಕಟ್ಟಡಗಳನ್ನು ಮಾಡ್ತಾರೆ. ನಮ್ಮ ಮಂಜುಗೆ ಹೇಳ್ತೇನೆ, ಅವನಿಗೆ ನೀವೆಲ್ಲ ಒಪ್ಪಿಸ್ಬಿಡ್ರಿ, ಅದು ಏನಾಗ್ತೈತೆ ನಮ್ಮ ಗುರುಪೀಠದಿಂದ ನಿಮಗೆಲ್ಲ ನಾವು ಸಹಕಾರ ಮಾಡಿದ ತಿಳ್ಕೊಂಡು ಹೇಳಿ ಮಂಜಣ್ಣನನ್ನು ಆ ಕಟ್ಟಡ ಕಟ್ಟಲಿಕ್ಕೆ ಬಿಟ್ಟು ಅದು ಸುಂದರವಾದ ಮಂದಿರ ನಿರ್ಮಾಣ ಆಗಿದೆ ಅಂತಂದರೆ ನಮ್ಮ ವಾಲ್ಮೀಕಿ ಗುರುಪೀಠದ ಜಗದ್ಗುರುಗಳ ಮಾರ್ಗದರ್ಶನ, ನಮ್ಮ ಮಂಜಣ್ಣನ ಒಂದು ಸಹಕಾರ ಅನ್ನುವಂಥದ್ದನ್ನು ಕೂಡ ನಾವು ಬಹಳಷ್ಟು ಪ್ರೀತಿಯಿಂದ ಹೇಳಬೇಕಾಗ್ತದೆ. ಈ ಕಾರ್ಯಕ್ರಮಕ್ಕೆ ಮಂದಿರಕ್ಕೆ ಎಷ್ಟು ಜನ ಸಹಕಾರವನ್ನು ಮಾಡಿದರು, ಇದಕ್ಕೆಲ್ಲದಕ್ಕೂ ಕೂಡ ಭಾಳಷ್ಟು ಜನ ಸಹಕಾರ ಮಾಡ್ತಾ ಬಂದಿದ್ದಾರೆ. ನಮ್ಮ ರಾಣೆಬೆನ್ನೂರಿನ ಪರಮ ಪೂಜ್ಯರು ಈ ತುಂಗಾರತಿ ಕಾರ್ಯಕ್ರಮ ಮಾಡುವಾಗ ಅವ್ರ ಮಠದಲ್ಲಿ ಶನೇಶ್ವರ ಮಂದಿರದಲ್ಲಿ ಬಹಳಷ್ಟು ಚೆನ್ನಾಗಿ ಅವರು ಸಂಗೀತ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾರೆ. ಆ ಸಂಗೀತ ಕಾರ್ಯಕ್ರಮ ನೋಡಿ ಅವರಿಂದನೇ ಇದು ಸಂಗೀತ ಸಾಹಿತ್ಯ ಬೆಳಬೇಕು ತಿಳ್ಕೊಂಡು ಹೇಳಿ ಅವರ ಮಾರ್ಗದರ್ಶನದಲ್ಲಿ ತುಂಗಾರತಿ ಸಮಾರಂಭವನ್ನು ನಾವು ಮಾಡ್ತಿದ್ದೀವಿ. ಈ ವರ್ಷ ಹೊಸದಾಗಿ ನಮ್ಮ ಮಠದಲ್ಲಿ ನಮ್ಮ ಪೂರ್ವಾಶ್ರಮದ ಮನೆತನದಿಂದ ಹುಟ್ಟಿರುವಂಥ ಮೃತ್ಯುಂಜಯ ಹಿರೇಮಠರು ನಾನು ಎಲ್ಲೆಲ್ಲೂ ಗೌರವಿಸ್ತಾರೆ ಕರ್ನಾಟಕದ ನಾಡಿನಲ್ಲಿ. ನಮ್ಮ ಅಪ್ಪಾರ ಕಾರ್ಯಕ್ರಮ ನಾನೇ ಮಾಡಬೇಕಂತ ತಿಳ್ಕೊಂಡು ಹೇಳಿ ಇವತ್ತು ಮೃತ್ಯುಂಜಯ ಹಿರೇಮಠರವರು ಕಾವ್ಯಶ್ರೀ ಅವರಿಗೆ ಒಂದಿಗೆ ಬಂದು ಸಂಗೀತ ಸೇವೆಯನ್ನು ಕೂಡ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಯವರಾಗಲಿ ಅನೇಕ ಜನ ಮಹನೀಯರು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಭಾಳಷ್ಟು ಜನರ ವಿಷಯ ಹೇಳ್ತಾ ಹೋದರೆ ಮಠದ ಭಾಳಷ್ಟು ಇವತ್ತು ಸಣ್ಣ ಮಠ ಇಷ್ಟು ದೊಡ್ಡ ಪ್ರಮಾಣ ಬೆಳೆದಿದೆ ಅಂತಂದರೆ ಇದರಲ್ಲಿ ನಮ್ಮ ರಾಣೆಬೆನ್ನೂರು ಮತ್ತು ಹರಿಹರ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಹಕಾರ, ನಮ್ಮ ದಾವಣಗೆರೆ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆಯ ಎಲ್ಲ TV ಮಾಧ್ಯಮದವರು
ಅವ್ರನ್ನ ಬಹುಶಃ ಹೋಗಿ ಹಾವೇರಿ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯ ಪತ್ರಿಕಾ ಮಾಧ್ಯಮದವ್ರನ್ನ ಟಿ ವಿ ಮಾಧ್ಯಮದವ್ರನ್ನ ಏನಾದರೂ ಒಳ್ಳೆಯ ಸ್ವಾಮೀಜಿ ಯಾರು ಅಂತ ತಿಳ್ಕೊಂಡು ಹೇಳಿ ಕೇಳಿದ್ರೆ ಬಹುಶಃ ಫಸ್ಟಿಗೆ ಹೆಸರು ಹೇಳುವಂಥವ್ರೆ ಇವತ್ತು ನಮ್ಮೆಲ್ಲ ಹಾವೇರಿ ಜಿಲ್ಲೆ ಎಲ್ಲ ಪತ್ರಿಕಾ ಮಾಧ್ಯಮದವರು. ಪುಣ್ಯಕೋಟಿ ಮಠದ ಬಗ್ಗೆ ನಮಗೆ ಯಾವಾಗಲೂ ಫೋನ್ ಮಾಡ್ತಿರ್ತಾರೆ, ನಿಮ್ಮ ಹೆಸರು ಒಳ್ಳೆ ಚೆನ್ನಾಗಿದೆ, ನಿಮ್ಮೊಂದಿಗೆ ನಾವು ಇರ್ತೀವಿ ಅಂತ ತಿಳ್ಕೊಂಡು ಹೇಳಿ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಸುದ್ದಿ ಮಾಧ್ಯಮದವರು ನಮಗೆ ಬಹಳಷ್ಟು ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ. ಅಂತ ಎಲ್ಲ ಟಿ ವಿ ಮಾಧ್ಯಮದವರು ಕೂಡ ಸಂಜೆ 5 ಗಂಟೆಗೇ ಬಂದು ನಮಗೆ ಸಹಕಾರವನ್ನು ಮಾಡ್ತಿದ್ದಾರೆ. ಜೊತೆಗೆ ನಮ್ಮ ರುದ್ರಪ್ಪ ಲಮಾನಿ ಸಾಹೇಬರು ಇಷ್ಟಲ್ಲೇ ಬರುವಂಥವರಿದ್ದಾರೆ. ಒಬ್ಬ ದಲಿತ ಸಮಾಜದ ಮಗನಾಗಿ ಗುಡಿಸಲದಲ್ಲಿ ಜನ್ಮವನ್ನು ತಾಳಿ ಒಬ್ಬ ಈ ನಮ್ಮ ಬಿರ್ಲಾ ಕಂಪನಿಯಲ್ಲಿ ವರ್ಕರರಾಗಿ ನಮ್ಮ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಬ್ಯಾಡಗಿಯ ಶಾಸಕರಾಗಿ ಹಾವೇರಿನ ಶಾಸಕರಾಗಿ ಸಚಿವರಾಗಿ ಸದ್ಯ ಈ ಮಠದ ಒಬ್ಬ ಶ್ರೇಷ್ಠ ಮಗ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉಪಸಭಾಪತಿಗಳಾಗಿರ್ತಕ್ಕಂಥದ್ದು ಅದು ನಮ್ಮ ಹಾವೇರಿ ಜಿಲ್ಲೆಯ ಪುಣ್ಯ ಅನ್ನುವಂಥದ್ದನ್ನು ನಾವು ಬಹಳ ಹೇಳಬೇಕಾಗ್ತದೆ. ಬರೀ ದಲಿತರಾಗಿ ನಾವು ಹುಟ್ಟಿ ಕೆಲವೊಬ್ಬರು ನಾವು ದಲಿತರದೇವಿ ಅಂತ ತಿಳ್ಕೊಂಡು ಹೇಳಿ ಅದನ್ನೇ ಹೇಳ್ಕೊಂತ ಮನ್ಯಾಗ ಕೂತ್ಕೊಂತಾರೆ. ಆದರೆ ರುದ್ರಪ್ಪ ಲಮಾನಿಯವ್ರಂಗೆ ಆಗಲಿಲ್ಲ. ನಾನು ಒಳ್ಳೆಯ ಅಂಬೇಡ್ಕರ್ ಹೇಳ್ತಾರೆ, ಎಲ್ಲಿವರೆಗೆ ನಾವು ಅಧ್ಯಯನವನ್ನು ಮಾಡೋಂಗಿಲ್ಲ, ಎಲ್ಲಿವರೆಗೂ ವಿದ್ಯೆ ಕಡೆ ನಾವು ಲಕ್ಷ್ಯ ಕೊಡೋಂಗಿಲ್ಲ, ಅಲ್ಲಿವರೆಗೂ ನಾವು ಸುಧಾರಣೆ ಆಗೋಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ನಮ್ಮ ರುದ್ರಪ್ಪ ಲಮಾನಿ ಸಾಹೇಬರು ಕೂಡ ವಿದ್ಯಾವಂತನಾಗಿ ಗುಡಿಸಲಲ್ಲಿ ಹುಟ್ಟಿದ್ರು ಸಹಿತಕ್ಕೆ ವಿದ್ಯೆಯನ್ನು ಕಲಿತು ಇವತ್ತು ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳಾಗಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷ. ಈ ಮಠದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಭಕ್ತಿಯನ್ನು ಹೊಂದಿರುವಂಥ ರುದ್ರಪ್ಪ ಲಮಾನಿ ಸಾಹೇಬರಿಗೆ ನಾವು ಸಜ್ಜನ ರಾಜಕಾರಣಿ ಅನ್ನುವಂಥದ್ದು ಪ್ರಶಸ್ತಿಯನ್ನು ಕೂಡ ಇವತ್ತು ಕೊಡು ಮಾಡ್ತಾ ಇದ್ದೀವಿ. ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಕೋಳಿವಾಡ ಸಾಹೇಬರು ಬಹುಶಃ ಅವರು ಯಾವ ಸ್ವಾಮಿಗಳ ಹತ್ರ ಕೂಡ ಹೋಗೋಂಗಿಲ್ಲ, ಯಾವಾಗಲೂ ಒಂದು ವಾರಕ್ಕೊಮ್ಮೆ ಆದರೂ ಕೂಡ ನಮ್ಮ ಮಠದಲ್ಲಿ ಬಂದು ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿರುವಂಥವರು. ಅವರ ಆಪ್ತ ಕಾರ್ಯದರ್ಶಿ ನಮ್ಮ ಸೀತಾರಾಮ ರೆಡ್ಡಿ ಅವರು ಕೂಡ ಈ ಮಠದ ಎಲ್ಲ ಕಾರ್ಯಗಳಲ್ಲೂ ಕೂಡ ಬೆಂಬಲವನ್ನು ನೀಡಿದಂಥವರು. ನಮ್ಮ ಕೋಳಿವಾಡ ಸಾಹೇಬ್ ಪ್ರಕಾಶ್ ಕೋಳಿವಾಡರ ತಂದೆಯವರು ನಮ್ಮ ಕೆ.ವಿ. ಕೋಳಿವಾಡರು ಕೂಡ ಬಹುಶಃ ಯಾವ ಮಠಕ್ಕೆ ಹೋಗಿ ಬಹುಶಃ ₹1 ಅನುದಾನ ಕೊಟ್ಟಿಲ್ಲ, ತಟ್ಟ್ಯಾಗ ರೊಕ್ಕನೂ ಕೂಡ ಹಾಕಿಲ್ಲ. ಆದರೆ ನಮ್ಮ ಮಠಕ್ಕೆ ಪ್ರತಿ ವರ್ಷವೂ ಈ ತುಂಗಾರತಿ ಕಾರ್ಯಕ್ರಮಕ್ಕೆ ಯಾವ ಮಠಕ್ಕೂ ಬಹುಶಃ ನಾನಂತೂ ನೋಡಿಲ್ಲ, ಬಹುಶಃ ನಾ ಕೇಳ್ತಿರ್ತೇನೆ. ಪುಣ್ಯಕೋಟಿ ಮಠಕ್ಕೆ ₹1,00,000 ಕೊಟ್ಟಾರ ಅಂತಂದರೆ ಅವರು ಕೋಳಿವಾಡ ಸಾಹೇಬರು ಅನ್ನುವಂಥದ್ದನ್ನು ನಾವು ಭಾಳ ಪ್ರೀತಿಯಿಂದ ಹೇಳೋಕ್ಕಾಗ್ತದೆ. ಅಂತ ಕೋಳಿವಾಡ ಸಾಹೇಬರು ಕೂಡ ಬೆಳಗಿನ ಜಾವ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂದರೂ ಕಾರ್ಯಕ್ರಮ ಬಗ್ಗೆ ಕೇಳಿ ಒಳ್ಳೆಯ ಮುಂದೊಂದು ದಿನ ಸ್ವಾಮೀಜಿ ನಿಮ್ಮ ಮಠ ಚೆನ್ನಾಗಿ ಆಗ್ತದೆ, ನನ್ನ ಮಗನಿಗೆ ಹೇಳಿ ನಾನು ಏನು ಮಠದಲ್ಲಿ ಕಾರ್ಯ ಮಾಡಲಿಕ್ಕಾಗಲಿಲ್ಲ, ನಾನು ಮಾಡಿರುವಂಥ ಬಾಕಿಯನ್ನು ನನ್ನ ಮಗನಿಗೆ ತೀರಿಸ್ಲಿಕ್ಕೆ ಹೇಳ್ತೇನೆ ಅಂತ ತಿಳ್ಕೊಂಡು ಹೇಳಿ ಸಾಹೇಬರು ಫೋನ್ನಲ್ಲಿ ಹೇಳುವಂತ ಹೇಳೋದ್ರಿಂದ ನಮಗೆ ಬಹಳಷ್ಟು ಧೈರ್ಯವನ್ನು ತರುವಂಥ ಕೆಲಸ ಆಯಿತು. ನಮ್ಮ ಈ ಹರಿಹರ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ರೀ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಈ ಕೆಲವೇ ಕ್ಷಣ ಬರ್ತಾ ಇದ್ದಾರೆ. ಅವರು ಕೂಡ ಮಠಕ್ಕೆ ಸಹಕಾರ ಮಾಡಿದ್ದಾರೆ. ನಮ್ಮ ಹರಿಹರದ ಮಾಜಿ ಶಾಸಕ ರಾಮಪ್ಪನವರಾಗಲಿ, ನಮ್ಮ ಇದೇ ಕ್ಷೇತ್ರದಲ್ಲಿ ನಮ್ಮ ಮಠದ ಭಕ್ತನಾಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರವರು ಈ ಕ್ಷೇತ್ರದ ಶಾಸಕನಾಗಿ ಶ್ರೀ ಮಠದ ಒಬ್ಬ ನಿಷ್ಠಾವಂತ ಭಕ್ತನಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅರುಣ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆಗಲೇ ಫೋನ್ ಮಾಡಿ ನಾ ಬೇರೆ ಕಾರ್ಯಕ್ರಮದಲ್ಲಿ ಇರೋದರಿಂದ ಸದ್ಯ ಬರ್ತಾನೆ ಅಂತ ತಿಳ್ಕೊಂಡು ಅವರು ಹೇಳಿದರು. ಕೊನೆಯದಾಗಿ ನಮ್ಮ ಬೀರಲಿಂಗೇಶ್ವರ, ನಾವು ಗಂಗಾಧರಜ್ಜನ ಸ್ವರೂಪದಲ್ಲಿ ನಾವು ಯಾವ ದೇವರನ್ನು ಕರೆಸ್ಬೇಕಂತ ತಿಳ್ಕೊಂಡು ಪ್ರತಿ ವರ್ಷ ನಾವು ಸಂಕಲ್ಪ ಮಾಡ್ತೀವಿ. ಸೋನಾಪುರ ಬಸವಣ್ಣ ಅಂತಂದರೆ ಬಸವಣ್ಣನ ರೂಪದಲ್ಲಿ ಕೂಡ ಒಂದು ಶಕ್ತಿ ಇರುವಂಥ ದೇವರನ್ನು ಕರೆಸಿ ನಾವು ತುಂಗಾರತಿಗೆ ಆಹ್ವಾನವನ್ನು ನೀಡ್ತಿದ್ವಿ. ಈ ವರ್ಷ ಅದೇ ರೂಪದಲ್ಲಿ ಒಬ್ಬ ಮಹಾತ್ಮನನ್ನು ಕರೆಸ್ಬೇಕಂತ ಸಂಕಲ್ಪ ಮಾಡಿದಾಗ ನಾವು ಜಿಗಳಿ ಗ್ರಾಮದ ಮಹಾಮಹಿಮಾ ಪುರುಷನಾಗಿರ್ತಕ್ಕಂಥ ಬೀರಲಿಂಗೇಶ್ವರನನ್ನು ಕರೆಸ್ಬೇಕಂತ ತಿಳ್ಕೊಂಡು ಹೇಳಿ ಆ ಬೀರಲಿಂಗೇಶ್ವರನ ಸನ್ನಿಧಿಗೆ ಹೋಗಿ ನಾವು ಅಪ್ಪನೆ ಕೇಳಿದಾಗ ಅಲ್ಲಿ ಹೂವಿನ ಅಪ್ಪನೆ ಆಗ್ತದೆ. ನಾನು ಹೋಗಿ ಕೇಳಿದ್, ನೋಡಪ್ಪ ನಾ ಆ ಮಠದ ಮಾಲೀಕನೆಲ್ಲ ಸೇವಕನಿದ್ದೀನಿ, ನೀನು ನನ್ನ ಕ್ಷೇತ್ರಕ್ಕೆ ಕಾರ್ಯಕ್ರಮ ಬರಬೇಕಂತ ತಿಳ್ಕೊಂಡು ಹೇಳಿದಾಗ ಆ ಬೀರಲಿಂಗೇಶ್ವರ ಪೂಜಾರಿ ಹೇಳಿದ, ನೀ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ 5 ಹೂಗಳನ್ನು ನೀ ಅದಕ್ಕೆ ಕೊಡು ಅಂತ ತಿಳ್ಕೊಂಡು ಹೇಳಿದಾಗ ಕರೆಕ್ಟಾಗಿ ಬೀರಲಿಂಗೇಶ್ವರ 5 ಹೂಗಳನ್ನು ನಮಗೆ ಅಪ್ಪನೆ ಆಗಿ ಕೊಟ್ಟ. ನಮಗೆ ಭಾಳ ಖುಷಿ ಆಯಿತು. ಕೆಲವೊಬ್ರು ಕಲ್ಲಿನಲ್ಲಿ ದೇವರಿಲ್ಲ, ಮಣ್ಣಲ್ಲಿ ದೇವರಿಲ್ಲ, ಎಲ್ಲಿ ದೇವರಿಲ್ಲ ಅಂತ ತಿಳ್ಕೊಂಡು ಕೆಲವೊಬ್ರು ಹೇಳ್ತಿರ್ತಾರೆ. ಕಾವಿ ಹಾಕಿದವರು ಹೇಳ್ತಾರೆ, ಕಾವಿ ಹಾಕದೇ ಇರೋ ಅಂತಾರು ಕೆಲವೊಬ್ರು ಹೇಳ್ತಿರ್ತಾರೆ. ಆದರೆ ನಿಜವಾಗ್ಲೂ ಯಾರು ದೇವರು ಇದಾನ ಅಂತ ನೆಮ್ಮತಾರ,
ಕಲ್ಲಲ್ಲೇ ದೇವರದನ, ಮುಳ್ಳಲ್ಲೇ ದೇವರದನ ಅಂತ ತೋರಿಸ್ತವ್ರು ಅದು ಸದ್ಗುರು ಬೀರಲಿಂಗೇಶ್ವರ ಇಲ್ಲೇ ನಿಮ್ಮ ಕಣ್ಮುಂದಿದ್ದಾನೆ ಅನ್ನುವಂಥದ್ದು. ಜೊತೆಗೆ ಎರಡನೇದಾಗಿ ಮತ್ತೆ ಪೂಜಾರಿ ಹೇಳ್ತಾನೆ, ನೋಡು ನೀನು ಬಹಳ ಸ್ಟ್ರಾಂಗ್ ಇದೆಯಾ, ಪಾಪ ಅವರು ಬಹಳ ಕಷ್ಟಪಟ್ಟು ಮಠ ಕಟ್ಟಿದ್ದಾರೆ ಸ್ವಾಮಿಗಳು, ಏನು ಇಲ್ಲದಂಥ ಜಗದಲ್ಲಿ ಹೋಗಿ ಒಬ್ಬ ಜಂಗಮ ಮೂರ್ತಿ ಒಳ್ಳೆ ಕಾರ್ಯ ಮಾಡಿದ್ದಾರೆ, ನೀ ಅಲ್ಲಿ ಹೋಗಿ ನೀ ಹಿಂಗೆ ಮಾಡ್ಬೇಕಂತ ತೊಂದರೆ ಕೊಟ್ಟರೆ ಅಲ್ಲಿ ಮಾಡ್ಲಿಕ್ಕೆ ಆಗೋಂಗಿಲ್ಲ, ನೀ ಸಮಾಧಾನವಾಗಿ ಹೋಗಿ ನೀ ಸಮಾಧಾನವಾಗಿ ಬರಬೇಕು ಅಂತ ತಿಳ್ಕೊಂಡು ಹೇಳಿ ಅಪ್ನೆ ಕೇಳಿ 9 ಹೂಗಳನ್ನು ನೀ ಕೊಡು. ಅಲ್ಲಿ ಸ್ವಲ್ಪ ವಾತಾವರಣಗಳು, ಅಲ್ಲಿ ಸ್ಮಶಾನ ಇದೆ, ಆ ಸ್ಮಶಾನ ಜಗದಲ್ಲಿ ಆ ಪುಟ್ಟ ಮಗು ಕುತ್ಕೊಂಡಿದೆ, ಅದಕ್ಕೆ ಕಷ್ಟಗಳು ದೂರ ಆಗಬೇಕು ಅಂತಂದರೆ ನೀವು 9 ಗ್ರಹಗಳು, ನೀನು 9 ಹೂಗಳನ್ನು ಕೊಡು ಅಂತ ತಿಳ್ಕೊಂಡು ಹೇಳಿ ಆ ಬೀರಲಿಂಗೇಶ್ವರನ ಪೂಜಾರಿ ಬೀರಪ್ಪ ಹೇಳಿದಾಗ ಕರೆಕ್ಟಾಗಿ 9 ಹೂಗಳನ್ನೇ ಮತ್ತೆ ಬೀರಲಿಂಗೇಶ್ವರ ಕೊಡ್ತಾನಂತಂದರೆ ಆ ಬೀರಪ್ಪನ ಮಹಿಮೆ ಎಂಥದ್ದು ಅನ್ನುವಂಥದ್ದು. ಕೊನೆಗೆ ನಾನು ಮುಗಿಸ್ಕೊಂಡು ಹೊರಗೆ ಬಂದು ಕಾರ್ ಹತ್ತು ಹೊತ್ನ್ಯಾಗ ಒಬ್ಬ ತಾಯಿ ಬಂದು ನಮಗೆ ಪ್ರಸಾದವನ್ನು ಇಸ್ಕೊಂಡು ತಲೆ ಮೇಲೆ ಸೆರಗಕ್ಕೊಂಡು, ಅಪರೇ ಮೊನ್ನೆ ಒಂದು 2-3 ಜನ ಸ್ವಾಮೀಜಿ ಬಂದಿದ್ರು, ಯಾರಿಗೂ ನಮ್ಮ ಬೀರಪ್ಪಜ್ಜ ಹೂ ಕೊಡಲಿಲ್ಲ, ನೀ ಪುಣ್ಯಾತ್ಮದೇಪ್ಪ ನೀನು ಹೂ ಕೊಟ್ಟಾನು ಅಂತ ತಿಳ್ಕೊಂಡು ಹೇಳಿದೆ. ನಾ ಪುಣ್ಯಾತ್ಮಲ್ಲವ, ನಮ್ಮಜ್ಜ ಗಂಗಾಧರ ಜಗದ್ಗುಳ ವಂಶದಲ್ಲಿ ನಾನು ಹುಟ್ಟಿದ್ದೇನೆ, ಆ ಪುಣ್ಯಾತ್ಮನ ವಂಶದಲ್ಲಿ ಹುಟ್ಟೋದ್ರಿಂದ ಆ ಪುಣ್ಯ ನನಗೆ ಬಂದಿದೆ, ಅದಕ್ಕೆ ನಾ ಪುಣ್ಯಾತ್ಮ ಅಲ್ಲ, ನನ್ನ ಮಠದ ಭಕ್ತರು ಕೋಡ್ಯಾಲ್ ಹೊಸಪೇಟೆಯ ಭಕ್ತರು ಪುಣ್ಯ ಮಾಡಿದಾರ, ಅದಕ್ಕೆ ಬೀರಲಿಂಗೇಶ್ವರ ಬರ್ತಾನ, ಅವನು ದೊಡ್ಡ ಮಹಿಮಾ ಪುರುಷ ಅದಾನ ಅಂತ ತಿಳ್ಕೊಂಡು ಹೇಳಿದಾಗ ಆ ಗದ್ದಿಗೆ ಮೇಲಿಂದ ಹೂ ಮತ್ತು ಪಳ ಹೂ ಬಿದ್ದು ಭಾಳಷ್ಟು ಸಂತೋಷವನ್ನು ತರುವಂಥ ಪ್ರಯತ್ನ ಬೀರಲಿಂಗೇಶ್ವರ ಮಾಡಿದ. ಸುಮಾರು 30-35 ಕಿಲೋಮೀಟರ್ದಿಂದ ಆ ಗ್ರಾಮದ ಭಕ್ತರು 200-300ಕ್ಕೂ ಅಧಿಕ ಜನ ನಿನ್ನೆ ದಿನ ಪಾದಯಾತ್ರೆ ಮೂಲಕ ಬಂದು ಊರಲ್ಲಿ ಮೆರವಣಿಗೆ ಮಾಡಿಕೊಂಡು ಇಷ್ಟು ಹೊತ್ತಿನ ಕೂಡ ಎಲ್ಲ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಒಂದು ಬಹುದೊಡ್ಡ ಶಕ್ತಿಯನ್ನು ತರುವಂಥ ಆ ಜಿಗಳಿ ಗ್ರಾಮದ ಭಕ್ತರು ಸದ್ಗುರು ಬೀರಲಿಂಗೇಶ್ವರ ಇಲ್ಲಿ ಕುತ್ಕೊಂಡು ನಮಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಳಷ್ಟು ಜನ ಸಹಕಾರವನ್ನು ಮಾಡಿದ್ದಾರೆ. ಈಗ ನಾನು ಇಷ್ಟೊತ್ತು ಮಾತಾಡುವಂಥದ್ದಿದ್ದಲ್ಲ, ಆದರೆ ಅನಿವಾರ್ಯವಾಗಿ ನಮ್ಮ ಗೌಡರು ಕೂಡ ನಾಳೆ ಅಧಿವೇಶನ ಇದೆ, ಎಲ್ಲರೂ ಭಾಳಷ್ಟು ಬ್ಯುಸಿ ಇರೋದರಿಂದ ಅನಿವಾರ್ಯವಾಗಿ ಕಟ್ಟಡಕ್ಕೆ ಸಹಕಾರ ಮಾಡಿದವರು, ತುಂಗಾರತಿ ಸಹಕಾರ ಮಾಡಿದವ್ರಿಗೆ ಹೇಳಲೇಬೇಕಾಗುತ್ತೆ, ಅನಿವಾರ್ಯ ಹೇಳಿದೆ. ಹಂಗಾಗಿ ನನ್ನ ಹೆಸರು ಹೇಳಿಲ್ಲ, ನಿಮ್ಮ ಹೆಸರು ಹೇಳಿಲ್ಲ ಅಂತ ತಿಳ್ಕೊಂಡು ಹೇಳಿ ಯಾರು ಭಾವಿಸ್ಬೇಡ್ರಿ. ಒಬ್ಬ ಸನ್ಯಾಸಿ ಆದವನು ತನ್ನ ಸುಖಕ್ಕಾಗಿ ಮಠವನ್ನು ಕಟ್ಟೋಂಗಿಲ್ಲ, ಒಬ್ಬ ಸನ್ಯಾಸಿ ಆದಂಥವನು ತನ್ನ ಸುಖಕ್ಕಾಗಿ ಸಮಾಜದ ಕಾರ್ಯಕ್ರಮ ಮಾಡೋಂಗಿಲ್ಲ, ಒಬ್ಬ ಸನ್ಯಾಸಿ ಆದವನು ಏನಾದರೂ ಸಮಾಜದಲ್ಲಿ ಕಾರ್ಯವನ್ನು ಮಾಡ್ತಾನೆ ತನ್ನ ಸುಖಕ್ಕಾಗಿ ಆಗಲ್ಲ, ಅದು ಸಮಾಜದ ಸುಖಕ್ಕಾಗಿ, ಸಮಾಜದ ಹಿತಕ್ಕಾಗಿ, ಸಮಾಜದ ಶ್ರೇಯಸ್ಸಿಗೆ ಮಾಡ್ತಾನೆ ಅನ್ನೋದಕ್ಕೆ ಎಷ್ಟು ಜನ ಈ ಶಿವನ ಒಡ್ಡೋಲಗದಲ್ಲಿ ಜನ ಸಾಕ್ಷಿ ಆಗಿದ್ದಾರೆ. ನಾವು ಏನು ಮಾಡಿದರೂ ಕೂಡ ಆ ಕಾರ್ಯಕ್ರಮ ಮಾಡ್ತಿದ್ದೀವಿ. ಭಾಳ ಜನ ನಮಗೆ ಕೇಳ್ತಿರ್ತಾರೆ. ಕೊನೆಯದಾಗ ನಾ ಹೇಳುವಂಥದ್ದು ನಿಮಗೆಲ್ಲ, ಅಪ್ಪವರು ಭಾಳ ದೊಡ್ಡ ಕಾರ್ಯಕ್ರಮ ಮಾಡ್ತಾರ, ಮತ್ತು ಎಲ್ಲರ ಪಟ್ಟಿ ಪಾವತಿ ಮಾಡ್ತಾರ ಅಂತ ಹೇಳ್ಕೊಂಡು ಯಾರೋ ಹೋದ ವರ್ಷ ಪಟ್ಟಿ ಪಾವತಿದ ಒಂದು ವೇದಿಕೆ ಮೇಲೆ ಹೇಳಿದ್ರು. ಭಾಳ ಜನರಿಗೆ ಏನಂದ್ರೆ ಸ್ವಾಮಿಗಳು ಇಂಥ ಕಾರ್ಯಕ್ರಮ ಮಾಡ್ತಾರೋ ಅಂತಂದರೆ ಬಹುಶಃ ಪಟ್ಟಿ ಪಾವತಿ ಮಾಡೇನೋ ದುಡ್ಡು ಮಾಡ್ಕೊತಾರೋ ಅನ್ನುವಂಥ ತಪ್ಪು ಸಂದೇಶ ಈ ವೇದಿಕೆಯಿಂದ ಹೋಗಿತ್ತು. ನಮ್ಮ ಮಠದಿಂದ ಎಂದೂ ಪಟ್ಟಿ ಪಾವತಿ ನಾವು ಚಾಪ್ಸೋಂಗಿಲ್ಲ. ಯಾರ ಮನೆಗೆ ಹೋಗಿ ಕಾರ್ಯಕ್ರಮ ಮಾಡ್ತೀವಿ ದುಡ್ಡು ಕೊಡ್ರಿ ಅಂತ ಕೇಳೋಂಗಿಲ್ಲ. ಯಾರ ಮನೆಗೆ ಹೋಗಿ ಕಟ್ಟಡ ಕಟ್ತಾ ಇದ್ದೀವಿ ನಮಗೆ ದುಡ್ಡು ಕೊಡ್ರಿ ಅಂತ ಕೇಳೋಂಗಿಲ್ಲ. ಯಾಕಂದ್ರೆ ನಮ್ಮ ಮಠದಾಗ ಡ್ರೈವಿಂಗ್ ಸುಮಾರು ಒಂದು 10 ಹುಡುಗರು ಸೇವೆ ಮಾಡ್ತಾರೆ. ಡ್ರೈವಿಂಗಿಗೆ ₹1 ನಾನು ಪೇಮೆಂಟ್ ಕೊಡೋಂಗಿಲ್ಲ, ನಾನು ಯಾರ ಹತ್ರ ಕೂಡ ಕೇಳೋಂಗಿಲ್ಲ. ಯಾಕಂದರೆ ನಮಗೆ ರೇಷನ್ ಬೇಕಂತಂದ್ರೆ ಹರಿಯಾದ ರಾಜಗುರು ಅಂಗಡಿಯವರು ಇದ್ದಾರೆ, ನಮಗೆ ಬಟ್ಟೆ ಬರಿಗಳು ಬೇಕು ಅಂತಂದ್ರೆ ಪ್ರಭಾಕರ್ ಬಟ್ಟೆ ಅಂಗಡಿಯವರು ಇದ್ದಾರೆ, ನಮಗೆ ಪೆಟ್ರೋಲ್ ಬೇಕಂತಂದರೆ ನಮ್ಮ ಹರಿಹರದಲ್ಲಿ ಹಾಲೇಸ್ಗೌಡರು ಮತ್ತು ಇಲ್ಲಿ ನಮ್ಮ ಕವಲೆತ್ನಲ್ಲಿ ಗ್ರಾಮದಲ್ಲಿ ಒಬ್ಬರು ಇದ್ದಾರೆ. ಹೀಗೆ ಅನೇಕ ಜನ ನಮಗೆ ಸಹಕಾರವನ್ನು ನೀಡುವಂಥ ಮಹಿಳೆಯರಿದ್ದಾರೆ. ಹೀಗಾಗಿ ನಾವು ಎಲ್ಲ ಭಕ್ತರು ಎಲ್ಲ ತರನಾಗಿ ಸಹಕಾರಗೊಂಡಂಥ ಮಹಿಳೆಯರು ಇದ್ದುದರಿಂದ ನಾವು ಯಾರನ್ನು ಕೇಳುವಂಥ ಪರಿಸ್ಥಿತಿ ಇಲ್ಲ. ಹಂಗಾಗಿ ಯಾರನ್ನು ಕೇಳುವಂಥ ವ್ಯವಸ್ಥಿತಿ ಇಲ್ಲ. ಹಾಗಾಗಿ ಒಂದು ಕೊರತೆ ಭಕ್ತರಿಗೆ ಏನಂತಂದರೆ ಪುಣ್ಯಕೋಟೆ ಅಜ್ಜಾರದು ಪಟ್ಟಾಧಿಕಾರ ಆಗಬೇಕು ಅನ್ನುವಂಥದ್ದು ಭಾಳ ಜನ ಭಕ್ತರದ್ದು. ಮೊನ್ನೆ ನಮ್ಮ ಶಿವಶಂಕರ ಸಾಹೇಬರು ಮನೆ ಕರೆಸಿ, ಸ್ವಾಮಿಗಳ ನೀವು ಮೊದಲು ಪಟ್ಟದೇವರು ಆಗಬೇಕು, ಈ ಭಾಗದಲ್ಲಿ ಯಾರು ಪಟ್ಟದೇವರುಗಳಿಲ್ಲ, ನೀವು ಯೋಗ್ಯವಾದ ಸ್ವಾಮಿಗಳಿದ್ದೀರಿ, ಪಟ್ಟದೇವರು ಆಗಬೇಕು ಅಂತ ತಿಳ್ಕೊಂಡು ಹೇಳಿ ಭಾಳ ಕೊಟ್ಟಿದ್ದೀನಿ ಹೇಳೋದ್ರಿಂದ ನಾವು ರುದ್ರಪ್ಪ ಸಾಹೇಬರು ಬರ್ತಾ ಇದ್ದಾರೆ. ಈಗ ಈ ಮಠದ ಭಕ್ತರು ರುದ್ರಣ್ಣನವರು ನಮ್ಮ ಮೇ ತಿಂಗಳಲ್ಲಿ ನಾವು 2025ಕ್ಕೆ ನಾವು ಪಟ್ಟಾಧಿಕಾರ ಮಹೋತ್ಸವವನ್ನು ನಮ್ಮ ರುದ್ರಪ್ಪ ಲಮಾನಿ ಸಾಹೇಬರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ಈ ರುದ್ರಪ್ಪ ಲಮಾನಿ ಸಾಹೇಬರು ಬಂದ ತಕ್ಷಣ ನಮ್ಮ ರಾಣೆಬೆನ್ನೂರಿನ ಶಾಸಕರ ನೇತೃತ್ವದಲ್ಲಿ ರುದ್ರಪ್ಪ ಲಮಾನಿಯವರ ನೇತೃತ್ವದಲ್ಲಿ
ನಮ್ಮೆಲ್ಲ ಈ ಎರಡೂ ತಾಲೂಕಿನ ಜನಪ್ರತಿನಿಧಿಗಳ ಎಲ್ಲ ಸದ್ಭಕ್ತರ ಸಹಕಾರದಿಂದ 2025ಕ್ಕೆ ನ ಭೂತೋ ನ ಭವಿಷ್ಯತ್ ಅನ್ನೋ ರೀತಿಯಲ್ಲಿ ಪಟ್ಟಾಧಿಕಾರವನ್ನು ನಾವೆಲ್ಲ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೇವೆ. ಅದಕ್ಕೆ ನಮ್ಮ ಹುಕ್ಕೇರಿಯ ಪರಮ ಪೂಜ್ಯರು ಕೂಡ 1 ತಿಂಗಳ ನಿಮ್ಮ ಮಠದಾಗ ಇದ್ಕೊಂಡು ನೀನು ಪಟ್ಟಾಧಿಕಾರ ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳಿ ನಿನ್ನೆ ದಿನ ಪರಮ ಪೂಜ್ಯರು ನಮಗೆ ಭಾಳ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ. ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ನಮಗೆ ಸಹಕಾರವನ್ನು ನೀಡಿ ಯಶಸ್ವಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ನಮ್ಮ ಪ್ರಕಾಶ್ ಕೋಳಿವಾಡರು ಕೂಡ ಬಂದರು. ಅವರು ಬಹುದೊಡ್ಡ ಒಬ್ಬ ಉದ್ಯಮಿಗಳಾಗಿದ್ದರು ಸಹಿತ ಸಜ್ಜನ ಜನನಾಯಕರು. ಈ ಮಠದ ಬಗ್ಗೆ ನಿಮಗೆ ಆಗಲೇ ಕೇಳಿದೆ ನಾನು. ಬಹುಶಃ ಅವರು ಯಾವ ಮಠಕ್ಕೂ ಹೋಗಂಗಿಲ್ಲ, ನಮ್ಮ ಮಠಕ್ಕೆ ಮಾತ್ರ ಬರ್ತಾರೆ ಅಂತ ತಿಳ್ಕೊಂಡು ಹೇಳಿ ನಮ್ಮ ಮಠಕ್ಕೆ ಬಹಳ ನಿಷ್ಠಾವಂತ ಭಕ್ತರು ಅಂತಂದರೆ ಪ್ರತಿ ವಾರದಾಗ ಒಂದ್ಸಲ ಆದರೂ ನಮ್ಮ ಮಠಕ್ಕೆ ಬರ್ತಾರೆ. ಅವರು ಬಂದು ಈ ನಮ್ಮ ಹತ್ರ ಏನು ಜ್ಯೋತಿಷಿ ಕೇಳಂಗಿಲ್ಲ, ಶಾಸ್ತ್ರ ಕೇಳಂಗಿಲ್ಲ, ನಾವು ನಿಂಬೆಯನ್ನು ಕೊಡಂಗಿಲ್ಲ, ತಾಯ್ತಾನು ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ಬಂದು ನಮ್ಮ ಮಠದಾಗ ಒಂದು ಕಪ್ ಚಹಾ ಕುಡಿದು ಹೋದ್ರೆ ಏನೋ ಒಂದು ಶಾಂತಿ ಸಿಗ್ತದೆ ಅನ್ನುವಂಥ ಭಾವನೆಯಲ್ಲಿ ಅವರು ಶಾಸಕರ ಆಗದೇ ಇರುವಂಥ ಪೂರ್ವದಲ್ಲಿ 4-5 ವರ್ಷಗಳಿಂದ ಈ ಮಠದೊಂದಿಗೆ ಭಾಳ ಸಂಪರ್ಕವನ್ನು ಇಟ್ಕೊಂಡು ಸೇವೆ ಮಾಡಿದಂಥವ್ರು. ಈ ಮಠಕ್ಕೆ ಅವರು ಮೊನ್ನೆ ಹೇಳ್ತಾ ಇದ್ರು, ಅಪ್ಪ ಅವ್ರ ಮಠ ಭಾಳ ಚೆನ್ನಾಗಿ ಬೆಳಗಬೇಕಾಗಿದೆ, ಮುಂದಿನ ದಿನಗಳಲ್ಲಿ ಈ ಮಠವನ್ನು ನಾನು ಸುಂದರವಾಗಿ ಕಟ್ತೇನೆ ತಿಳ್ಕೊಂಡೇಳಿ ನಮ್ಮ ಮುಂದೆ ಹೇಳಿಲ್ಲ. ನಮ್ಮ ನದಿ ಎಳೆಯಲ್ಲಿ ಚಂದ್ರಣ್ಣ, ನಮ್ಮ ರವೀಂದ್ರ ಗೌಡರು ಅವ್ರ ಭಕ್ತರು ನಮ್ಮ ಭಕ್ತರಾಗಿದ್ದಾರೆ. ಅವ್ರ ಮುಂದೆ ಹೇಳ್ತಿರ್ತಾರೋ ಅಪ್ಪ ಅವ್ರ ಮಠ ಭಾಳ ಚೆನ್ನಾಗಿದೆ, ಅಲ್ಲಿ ಆ ವಾತಾವರಣ ಒಳ್ಳೆಯ ರೀತಿಯಿಂದ ಬೆಳೆಸಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ದಾರೆ. ಮೊನ್ನೆ ದಿನ ನಮ್ಮ ಸೀತಾರಾಮ ರೆಡ್ಡಿ ಅವ್ರ ಪಿ ಹೇಳ್ತಾ ಇದ್ರು, DK ಶಿವಕುಮಾರ್ ಸಾಹೇಬ್ರ ಹತ್ರ ನಿಮ್ಮ ಮಠದ ಬಗ್ಗೆ ಅವರೆಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ. ನಿಮ್ಮ ಮಠದ ತುಂಗಾರತಿ ಆ 10 ಕೋಟಿ ರೂಪಾಯಿ ಏನೋ ಅದು ಮಂಜೂರಾತಿಗೆ ಏನೋ ಅದು ನಿಂತ್ಕೊಂಡಿತ್ತು, ಅದನ್ನು ಮಾಡಲಿಕ್ಕೆ ಅವರೆಲ್ಲ ವ್ಯವಸ್ಥೆ ನಾವು ಮಾಡ್ತಿದ್ದೇವೆ, ಬೋರ್ಡಲ್ಲಿ ಪಾಸ್ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ಹೇಳಿ ಭಾಳಷ್ಟು ನಾವು ಕೇಳದೆ ಇರಲಿ ನಮಗೆ ಸಹಕಾರದ ಬೆಂಬಲ ಇಡುವಂಥವ್ರು ಪ್ರಕಾಶ್ ಕೋಳಿವಾಡರು ಅಂಥವ್ರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂಥ ಎಲ್ಲ ಮಹನೀಯರಿಗೂ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದ್ಗುರು ರೇಣುಕರು, ಗೋಮಾತೆ ಮತ್ತು ಗಂಗಾಮಾತೆ ತಮಗೆಲ್ಲರೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ಹೇಳಿ ತಮಗೆಲ್ಲರ ಶುಭವನ್ನು ಕೋರುತ್ತೇವೆ. ಓಂ ಶಿವಂಭುವೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.